ಪ್ರೊಟೆಸ್ಟ್ ಮಾಡಿದ್ರು ಸರ್ ಬ್ಯಾಂಗ್ಳೂರಲ್ಲಿ. ಏನಂತ ಅಂದ್ರೆ ಜೈಲೆಲ್ಲ ಭಯೋತ್ಪಾದಕರಿಗೆ ಸ್ವರ್ಗ ಆಗೋಗಿದೆ ಅಂತ ಹೇಳ್ಬಿಟ್ಟು ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಲಿ. ಬ್ಲಾಸ್ಟ್ ಆಗಿದೆಯಲ್ಲಪ್ಪ ಡೆಲ್ಲಿಗೂ. ಕುಮಾರಸ್ವಾಮಿ ಅವರು ಭಯೋತ್ಪಾದಕರಿದ್ದಾರೆ ಅನ್ನುವಂತ ಮಾತಾಡಿದ್ದಾರೆ ಯಾರು? ಕುಮಾರಸ್ವಾಮಿ ಅವರು ನಿನ್ನೆ. ಅದಕ್ಕೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಭಯೋತ್ಪಾದಕರು ಯಾರು ಅಂತ ಹೇಳ್ಬೇಕು. ಸುಮ್ಮನೆ ಇವೆಲ್ಲ ಹಿಟ್ ಅಂಡ್ ರನ್ ಕೇಳ್ತೀವಿ. ಭಯೋತ್ಪಾದಕರು ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂತಲ್ಲ, ವಿಧಾನಸೌಧ ಅಂತಾರೆ. ಇನ್ಯಾರು ನಾವೇನು ಬಂದಿರೋದು ಅವ್ರಿದಾರ? ಸರ್ ಈಗ RSS ಅವರು ನೋಂದಣಿ ಆಗ್ಬಾರ್ದು ಭಗವತ್ ಹೇಗೆ ಸರ್ RSS ನೋಂದಣಿ ಆಗ್ಬಾರ್ದು ಅಂತ ಕಡ್ಡಾಯ ಅಲ್ಲ ಅಂತ ಹೇಳ್ತಾರೆ. ನೋಂದಣಿ ಆಗಿಲ್ರಿ. ಕೋರ್ ಕಮಿಟಿನ ಕೈ ಬಿಟ್ಟಿದ್ದಾರೆ. ಜಿಟಿ ದೇವೇಗೌಡರ ಬಹಳ ಆತ್ಮೀಯರು ಅಂತಂದ್ರೆ ನಾವು ಒಂದೇ ಕಾನ್ಸ್ಟಿಟ್ಯೂನ್ಸಿ ಅವರಲ್ಲ, ತಾಲೂಕಿನವರು ನಿಮ್ ಜೊತೆ ಕರ್ಕೋತಾ ಇದಾರ ಅಂತ ಚರ್ಚೆ ಇದೆ. ಅದಕ್ಕೆ ನಾವು ಯಾರನ್ನು ಕೂಡ ನಮ್ಮ ಪಕ್ಷಕ್ಕೆ ಬರ್ರಿ ಅಂತ ಕರೆಯೋದಿಲ್ಲ, ಬರಬೇಡಿ ಅಂತ ಕರೆಯೋದಿಲ್ಲ. ಬಂದ್ರೆ ಯಾಕೆ ಬಂದ್ರಿ ಅಂತ ಕರೆಯೋದಿಲ್ಲ. ದೆಹಲಿ ಭೇಟಿ ಬಗ್ಗೆ ಮಾತಾಡಿದ್ರಿ, ನಿಗದಿ ಆಗಿದೆ ಸರ್. ಸರ್ 15ಕ್ಕೆ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರಿ. 15ಕ್ಕೆ ದೆಹಲಿಗೆ ಹೋಗ್ತೀನಿ ಅಂತ ದೆಹಲಿ ಭೇಟಿ ನಿಗದಿ ಆಗಿದೆಯಾ ಅಂತ? ಕಪಿಲ್ ಸಿಬಲ್ ಅವರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ನನ್ನನ್ನು ಕರೆದಿದ್ದಾರೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅವ್ರಿಗೆ ದೆಹಲಿಗೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. 15ನೇ ತಾರೀಕು ಕಪಿಲ್ ಸಿಬಲ್ ಮಾಜಿ ಕೇಂದ್ರ ಸಚಿವರು ಮತ್ತೆ ವಕೀಲರು ಹೈಕಮಾಂಡ್ ಭೇಟಿ ಮಾಡ್ತೀರಾ? ಹೈಕಮಾಂಡ್ ಸಹಜವಾಗಿ ಭೇಟಿ ಮಾಡ್ತೀರಾ? ನೋಡ್ತೀನಿ, ನಾನು ಕೇಳ್ತೀನಿ. ನಾನು ಮೋಸ್ಟ್ಲಿ ಅವತ್ತೇ ಬಂದ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು 15ನೇ ತಾರೀಕು ಸಂಪುಟ ಪುನರಚನೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಸಂಪುಟ ಪುನರಚನೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಅದೇನೋ ಮಾತಾಡ್ಕೊಂಡ್ ಬರ್ತೀನಿ. ಇಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಟೈಮ್ ಕೇಳಿದ್ದೀನಿ. ಅವ್ರು ಕೊಟ್ಟರೆ ಮಾತಾಡ್ತೀನಿ. ಮೋಸ್ಟ್ ಲೈಕ್ಲಿ ನಾನು 15ನೇ ತಾರೀಕು ಕೇಂದ್ರದ ಹೈಕಮಾಂಡಿಂದ ಟೈಮ್ ಕೇಳಿದಾಗ ಕೊಡಲಿಲ್ಲ ಅಂತಂದ್ರೆ ವಾಪಸ್ ಬಂದ್ಬಿಡ್ತೀನಿ. ಸರ್ ಈಗ ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತೆ ನಮ್ಮ ಕೆಲಸ ಮುಂದುವರಿಸಿದ್ದಾರೆ ಸರ್. ಕಾನೂನು ಎಷ್ಟೇ ತಂದ್ರು ಕೂಡ ಗ್ರಾಮೀಣ ಭಾಗದಲ್ಲಿ ಅದು ಮನೆಗಳನ್ನ ಸೀಜ್ ಮಾಡೋಂತ ಕೆಲಸ ಮಾಡ್ತಿದ್ದಾರೆ ಸರ್. ಇನ್ನೂ ಅಧಿಕಾರಿಗಳು ಅವ್ರನ್ನ ಕಂಟ್ರೋಲ್ಗೆ ತಗೊಳ್ಳೋ ಕೆಲಸ ಆಗಿಲ್ಲ ಸರ್. ಯಾರು ಹೇಳಿದ್ರು ಸರ್? ನಂಜನಗೂಡಲ್ಲಿ ನಿನ್ನೆ ಒಂದು ಮನೆಯನ್ನು ಸೀಜ್ ಮಾಡಿದ್ದಾರೆ ಸರ್. ನಂಜನಗೂಡಲ್ಲಿ ನಿನ್ನೆ ಒಂದು ಮನೆನ ಸೀಜ್ ಮಾಡಿದ್ದಾರೆ. ಸೀಜ್ ಮಾಡಬೇಡಿ ಅಂತ ನಾವೆಲ್ಲೂ ಹೇಳಿಲ್ಲ. ಮನೆ ಮೇಲೆ ಕಾನೂನು ಬಾಹಿರವಾಗಿ ಮಾಡಬೇಡಿ ಅಂತ ಹೇಳಿಲ್ಲ. ಓಕೆ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.